ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯನ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೆಲ್ಲ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀರಿ. ನಮ್ಮ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ಪಕ್ಕದಲ್ಲ ಬೆಲ್ಲೈಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮ್ಗೆ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಲಾಸ್ಟ್ ತನಕ, ತುಂಬ ಚೆನ್ನಾಗಿರುತ್ತೆ ವಿಡಿಯೋ. ಇದು ಬಂದು ನಾನು ಯುಗಾದಿ ಹಬ್ಬಕ್ಕೆ ಮಕ್ಕಳಿಗೆ ನಮಗೆಲ್ಲ ಬಟ್ಟೆ ತೊಗೊಂಬರೋಕ್ಕೆ ಹೋಗೋದು, ಹೆಂಗೆ ಹೋಗ್ತಾಯಿದ್ದೀರಿ, ಎಲ್ಲಿ ಹೋಗ್ತಾಯಿದ್ದೀರಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಸ್ವಲ್ಪ ವೀಡಿಯೋ ನಿಮಗೂ ಅದನ್ನು ಶೇರ್ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ನಾನು ಕುಷನ್ ಇಲ್ಲಿ ಓದ್ಕೊತಾ ಇದ್ದೀನಿ. ಅವತ್ತು ನಾವು ಹೋಗಿದ್ದೆ ಕೆಲಸದಿಂದ ಬರೋಷ್ಟರಲ್ಲೇ 6:30 ಆಗೋಗಿತ್ತು. ಈ ಸಾಯಂಕಾಲ 6:30 ಆಗೋಗಿತ್ತು. ಅವಾಗ ನಾನು ಬರೋಷ್ಟರಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋಣ ಅಂದರೆ ಲೇಟೇ ಆಗೋಯಿತು. ಮಕ್ಕಳ ಹತ್ರ ಬೇಗ ಮಾಡ್ಕೊಳಕ್ಕಾಗಲ್ಲ, ಲೇಟೇ ಆಗೋಯಿತು. ಸೊ ಅಡುಗೆ ಮಾಡ್ತಾಯಿದ್ದೆ, ಅವನಿಗೂ ಓದಿಸ್ತಾ ಇದ್ದೆ. ಎಕ್ಸಾಮ್ ಇತ್ತು ಕುಷನ್ಗೆ. ಆ ಕಡೆ ಅವನು ಓದಿಸ್ಕೊಂಡು ಈ ಕಡೆ ಅಡುಗೆನೂ ಮಾಡ್ಕೊತಾ ಇದ್ದೆ. ಅದೇ ಹೇಳ್ತಾ ಇದ್ದೀನಿ ಅವನಿಗೆ, ಬೇಗ ಓದ್ಕೋ, ಎಲ್ಲ ಕ್ಲಿಯರ್ ಮಾಡ್ಕೋ, ಬೇಗ ಓದ್ಕೊಂಡಂಗೆಲ್ಲ ಒಪ್ಸು. ನಾನು ಅಡುಗೆ ಮಾಡಿಬಿಟ್ಟು ನಾನು ಇನ್ನೂ ಬಟ್ಟೆ ಎಲ್ಲ ತೊಗೊಂಬರೋಕ್ಕೆ ಹೋಗಬೇಕು ಅಂತ. ಅವಾಗ 7 ಗಂಟೆ ಆಗಿತ್ತು, ನೈಟ್ 7 o'clock ಆಗೋಗಿತ್ತು. 7:30 ಆಗಿತ್ತು. ಅವಾಗೂ ಮನೆಯಲ್ಲೇ ಇದ್ದರು ನಾವು. ಆಮೇಲೆ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗಿದ್ದು. ಇಲ್ಲಿ ನೋಡಿ, ಇಲ್ಲಿ ಕುಷನ್ಗೆ ಹೇಳ್ಬಿಟ್ಟು ನಾನು ಮುದ್ದೆ ಮಾಡಬೇಕಾಗಿತ್ತು ಅಲ್ಲಿ. ಅದಕ್ಕೆ ಅವ್ನಿಗೆ ಹೇಳ್ಬಿಟ್ಟು ಹೋದೆ ಮುದ್ದೆ ಮಾಡೋಕ್ಕೆ. ಅಲ್ಲೂ ಒಂದು ಸ್ಮಾಲ್ ಕ್ಲಿಪ್ ಒಂದು ತೆಗ್ದೆ ನಾನು, ನಿಮಗೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಹೆಂಗೆ ಮಾಡ್ತೀನಿ ಏನು ನೈಟ್ ಟೈಮು ಅಂತೇಳ್ಬಿಟ್ಟು. ನೈಟ್ ಟೈಮ್ ಯಾವಾಗ ಮುದ್ದೆ ಮಾಡ್ತೀನಿ, ಮುದ್ದೆ, ರೈಸು, ಸಾಂಬಾರು 3 ಮಾಡ್ತೀನಿ. ನೋಡಿ ಹೆಂಗೆ ಮಾಡೋದು ಏನು ಅಂತೇಳ್ಬಿಟ್ಟು. ಫಸ್ಟ್ ಇಲ್ಲಿ ಅಕ್ಕಿಯಲ್ಲಿ ಮುದ್ದೆ ಮಾಡೋದು ನಿಮ್ಗೆ ಯಾರಾದರೂ ಗೊತ್ತಾ ಹೆಂಗೆ ಮಾಡೋದು ಏನಂತ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ನನ್ನ ವೀಡಿಯೋ ನೋಡೋರಿಗೆ ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಮುದ್ದೆ ಮಾಡೋದು ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ಅದು ಬಿಸಿ ಆದಮೇಲೆ ಸ್ವಲ್ಪ ನುಚ್ಚಿಲ್ಲಾಂದರೆ ಅಕ್ಕಿ ಹಾಕ್ಕೊಂಡು, ಅಕ್ಕಿ ಎಲ್ಲ ಬೇಯ್ದಮೇಲೆ ಆಮೇಲೆ ಹಸಿಟ್ಟು ಹಾಕ್ಕೊಬೇಕು. ನೋಡಿ ಹಸಿಟ್ಟು ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊಬೇಕು. ಬರೀ ಹಸಿಟ್ಟು ಹಾಕಂಗೆ ಬಿಡಬಾರ್ದು. ಹಸಿಟ್ಟು ಹಾಕ್ಕೊಂಡು ಹಂಗಂಗೆ ಮಿಕ್ಸ್ ಮಾಡ್ಕೊಬೇಕು ಮುದ್ದೆಗೆ. ಗಟ್ಟಿಯಾಗಿ ತಿನ್ನೋರು ಸ್ವಲ್ಪ ಜನ ಇರ್ತಾರೆ, ಮೆತ್ತಗೆ ತಿನ್ನೋರು ಸ್ವಲ್ಪ ಜನ ಇರ್ತಾರೆ. ಹೆಂಗೆ ಬೇಕೋ ಆ ಕ್ವಾಂಟಿಟಿ ಮೇಲೆ ನೀವು ಅದು ಹಾಕ್ಕೊಬೇಕು ಹಸಿಟ್ಟನ್ನ. ನಾನಿಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಗಟ್ಟಿಯಾಗಿ ತಿನ್ನೋದು, ನಾನು ಎಷ್ಟು ಬೇಕೋ ಅಲ್ಲಿ ಅಷ್ಟು ಹಾಕ್ಕೊಂಡಿದ್ದೀನಿ ಹಸಿಟ್ಟನ್ನ. ಹಾಕೋವಾಗೆ ನೀವು ನೋಡಿಕೊಂಡು ಹಾಕ್ಕೊಬೇಕು, ಮೆತ್ತಗೆ ಬೇಕಾ ಗಟ್ಟಿ ಬೇಕಾ ಮುದ್ದೆ ಅಂತೇಳ್ಬಿಟ್ಟು. ಇಲ್ಲಿ ಮಾಡ್ತಾಯಿದ್ದೀನಲ್ಲ ನಾನು. ನೋಡಿ ಇಲ್ಲಿ ಹಸಿಟ್ಟು ಹಾಕ್ಬಿಟ್ಟು ಮತ್ತೆ ಹಂಗೆ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಅದು ಬಿಸಿಗೆ ಹಬೆಗೆ ಚೆನ್ನಾಗಿ ಬೇಯುತ್ತೆ ಮುದ್ದೆ. ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಗಮ್ಮಂತ ಸ್ಮೆಲ್ಲು ಇರುತ್ತೆ ಮುದ್ದೆ. ಹಿಂಗೆ ಮಾಡೋದು ನಮ್ಮ ಕಡೆ ಎಲ್ಲ ಮುದ್ದೆ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅನ್ನೋದು ಕಾಮೆಂಟ್ ಮಾಡಿ. ಯಾರಾದರೂ ಗೊತ್ತಿಲ್ಲದಿರೋರು ನೋಡಿದ್ರೆ ನಾನು ಹಿಂಗೆ ಮಾಡೋದು. ನೋಡಿ ಸ್ವಲ್ಪ ಅದು ಸ್ಮೆಲ್ ಬರ್ತೈತಲ್ಲ, ಬೆಂದಿರೋ ಸ್ಮೆಲ್ ಬರುತ್ತೆ ಮುದ್ದಿದ್ದು. ಆವಾಗ ಮತ್ತೆ ಇನ್ನೊಂದು ಸಲ ಹೆಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಹಸಿಟ್ಟು ಹಾಕಿ ಬಿಟ್ಟಿರ್ತೀರಲ್ಲ ನಾವು, ಮತ್ತು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಹಸಿಟ್ಟು ಇರಬಾರ್ದು, ಎಲ್ಲ ಮಿಕ್ಸ್ ಆಗೋಬೇಕು. ಅಕ್ಕಿ ಹಸಿಟ್ಟು ಎಲ್ಲ ಚೆನ್ನಾಗಿ ಬೆಂದಿರಬೇಕು. ಅವಾಗೆ ಸ್ಮೆಲ್ ಗಮ್ಮಂತ ಬರ್ತೈತೆ. ಆವಾಗ ಮುದ್ದೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಆವಾಗ ಇಟ್ಕೊಂಡು ನಾವು ಮುದ್ದೆ ರಾಗಿ ಬಾಲ್ ಮಾಡ್ಕೊಬೇಕು. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು ಮುದ್ದೆ. ಪ್ರಾಕ್ಟೀಸ್ ಇರೋರ್ಗಾದರೆ 5 ನಿಮಿಷದಲ್ಲೇ ಮುದ್ದೆ ಮಾಡಾಕ್ತಾರೆ. ಪ್ರಾಕ್ಟೀಸ್ ಇಲ್ದಿರೋ 1/2 hour ತಗೊತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮುದ್ದೆ. ನಾನು ಈ ಟೈಪಲ್ಲಿ ಮಾಡ್ತೀನಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಥರ. ಇಲ್ಲಿ ನನ್ನ ವೀಡಿಯೋ ಅಲ್ಲಿ ಕಿಟಕಿಯಲ್ಲಿ ವಿಂಡೋಲ್ಲಿ ಇಟ್ಬಿಟ್ಟು ಮೊಬೈಲ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಕುಷನ್ ಬಂದು ನೋಡ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮಮ್ಮ ಏನೋ ಒಬ್ಬಳೇ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಓದ್ಕೊಳ್ಳು ಅಂತ ಹೇಳಿದರೆ, ಇಲ್ಲಿ ಬಂದು ಈ ಥರ ಮಾಡ್ತಾನೆ. ಅವನ ಪಕ್ಕದಲ್ಲಿ ಕೂತ್ಕೊಂಡೇ ಓದಿಸ್ಬೇಕು ನಾನು. ಈ ಕೆಲಸ ಕೊಡ್ತಾನೆ. ಅದಕ್ಕೆ ನನಗೂ ಕಷ್ಟನೇ. ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಅವ್ರಿಗೂ ಓದಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ನನಗೆ. ಕೆಲಸ ಏನೂ ಇಲ್ಲಾಂದರೆ ಅವನ ಹತ್ರನೂ ಕೂತ್ಕೊಂಡ್ರೆ ಚೆನ್ನಾಗಿ ಓದ್ಕೊತಾನೆ. ನೋಡಿ ಅಲ್ಲಿ ಬಂದು ಏನೋ ನೀರು ಕುಡಿಯೋಕ್ಕೆ ಬಂದಂಗೆ ನಾನು ಬೈತೀನಿ ಅಂತ ಹೇಳ್ಬಿಟ್ಟು ನೀರು ಕುಡಿಬೇಕು ಅಂತ ಬಂದು ನೋಡ್ಕೊಂಡು ಹೋಗ್ತಾ ಅವನೇ. ನೋಡಿ ಕುಷನ್ ನೋಡಿ ಇಲ್ಲಿ ನೋಡ್ತಾ ವೀಡಿಯೋ ನೋಡಿದಾಗ ನನಗೂ ನಗು ಬರ್ತಾಯಿದೆ. ಅವ್ನು ಮಾಡೋ ಚೇಷ್ಟೆಗಳೆಲ್ಲ ನೋಡಿ. ವೀಡಿಯೋ ಹತ್ರ ಬಂದುಬಿಟ್ಟು ನಿಂತ್ಕೊಂಡು ನೋಡಿ ಏನೋ ಹೇಳ್ತಾವನೆ. ಹಿಂಗೆ ಚೇಷ್ಟೆ ಮಾಡೋ ತೀಟೆ ಅಂದರೆ ತೀಟೆ ಮಾಡ್ತಾನೆ, ತರಳೆ ಅಂದರೆ ತರಳೆ ಕುಷನ್ನು. ಇಲ್ಲಿ ನೋಡಿ ಏನೇನು ಮಾಡ್ತಾವನೆ. ಹಂಗೆ ನೋಡ್ಕೊಳ್ಳಿ ವೀಡಿಯೋ ಲಾಸ್ಟ್ ತನಕ ನೋಡಿ, ಸ್ಕಿಪ್ ಮಾಡ್ದಿರಾ. ಅವನೇನೇನು ಮಾಡ್ತಾನೆ ಏನು ಅಂತ ಹೇಳ್ಬಿಟ್ಟು ನನಗೂ ನಗು ಬರ್ತೈತೆ ಅವ್ನು ಮಾಡೋದೆಲ್ಲನೂ. ನಾನು ಬೇಗ ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇನ್ನು ಮತ್ತೆ ನಾವು ಹೋಗಬೇಕು, ಬಟ್ಟೆ ಎಲ್ಲ ತೊಗೊಂಬರ್ಬೇಕು. ಅವಾಗ 7:30 ಆಗೋಗೈತೆ ಟೈಮು ಅಂತ ಹೇಳ್ಬಿಟ್ಟು. ಯಾರಾದರೂ ನನ್ನ ವೀಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರಿಗೂ ಹೇಳೋದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವೀಡಿಯೋನೆಲ್ಲ ಸ್ಕಿಪ್ ಮಾಡ್ದಿರ ನೋಡಿ. ಎಲ್ಲರಿಗೂ ನಾನು ಸಬ್ಸ್ಕ್ರೈಬ್ ಎಲ್ಲರಿಗೂ ಹೇಳೋದು ನಾನು ಇದೆ.
ಸ್ಕಿಪ್ ಮಾತ್ರ ಮಾಡೋಕ್ಕೆ ಹೋಗಬೇಡ್ರಿ. ನನ್ನ ವೀಡಿಯೋ ವೆರಿ ಇಂಪಾರ್ಟೆಂಟು, ನೀವು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿದ್ರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಮುದ್ದೆ ಎಲ್ಲನೂ ಆಯ್ತಲ್ಲ. ಇವಾಗ ಮುದ್ದೆ ಮಾಡ್ಕೊಬೇಕು, ಅಂದರೆ ರೌಂಡಾಗಿ ರಾಗಿ ಬಾಲ್ ಮಾಡ್ಕೊಬೇಕು ನಾವು. ಈ ಥರ ನಾವು ಆ ಕಲ್ಲ ಮೇಲೇ ಮಾಡ್ಕೊತೀರಿ. ಅದು ಗ್ರಾನೈಟು ನೀಟಾಗಿ ಯಾವಾಗ ನಾವು ನೀಟಾಗಿ ತೊಳೆದು ನೀಟಾಗಿ ಇಟ್ಕೊಂಡಿರ್ತೀರಿ. ಸೊ ಅದಕ್ಕೆ ಅಲ್ಲೇ ಮಾಡ್ಕೊತೀರಿ. ಒಬ್ಬೊಬ್ಬರು ಅದಕ್ಕೆ ಒಂದು ಕಲ್ಲು ಇಟ್ಕೊಂಡಿರ್ತಾರೆ, ಸಪ್ರೇಟಾಗಿ ಕಲ್ಲು ಇಟ್ಕೊತಾರೆ. ಸ್ವಲ್ಪ ಜನ ಸಪ್ರೇಟಾಗಿ ಅಲ್ಲಿಗೆ ಇಟ್ಕೊಂಡು ಮಾಡ್ತಾರೆ. ನಮಗಿಲ್ಲಿ ನೀಟಾಗಿ ಇದು ಕಲ್ಲು ಚೆನ್ನಾಗೈತೆ, ಗ್ರಾನೈಟ್ ಅಲ್ವಾ, ಚೆನ್ನಾಗೈತೆ. ಸೊ ಅದಕ್ಕೆ ಅಲ್ಲೇ ಮಾಡ್ಕೊತೀನಿ. ಹಿಂಗೆಲ್ಲ ಹಾಕ್ಕೊಂಡು ಕೈಯಲ್ಲಿ ನೀರು ಹದ್ಕೊಳಕ್ಕೆ ಒಂದರಲ್ಲಿ ಸ್ವಲ್ಪ ಬಟ್ಲಲ್ಲಿ ನೀರು ಹಾಕಿಟ್ಕೊಳ್ರಿ. ಯಾಕಂದರೆ ಬಿಸಿ ಇರುತ್ತೆ ಮುದ್ದೆ. ಅದನ್ನು ತೇವ ಮಾಡ್ಕೊಂಡು ಮಾಡಿದ್ರೆ ಮುದ್ದೆ ಚೆನ್ನಾಗಿ ಮಾಡ್ಕೊಬೋದು ರೌಂಡಾಗಿ. ಇಲ್ಲಾಂದರೆ ಮುದ್ದೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಕುಶನ್ ಏನು ಮಾತಾಡ್ತಾನೆ ಏನು, ಇದನ್ನೆಲ್ಲ ಕುಶನೇ ವೀಡಿಯೋ ಮಾಡ್ತಾ ಇರೋದು. ಅವ್ನು ಮಾತಾಡೋದು ಕೇಳಿಸ್ಕೊಳ್ಳಿ ನೀವು. ಮುದ್ದೆ ಮೆತ್ಕೊಂತ ಇತ್ತು ಇಲ್ಲಾಂದರೆ ಅದು ಮಾಡ್ಕೊಳಕ್ಕಲ್ಲ ನೋಡಿ. ಅದು ಆಗುತ್ತೆ ಮತ್ತು ಅದು ಆಗುತ್ತೆ, ಎರಡು ಒಂದೇ ತಿಂತು. ಆದರೆ ನಮ್ಮಮ್ಮ ಹಂಗೆ ಮಾಡ್ತಾರೆ. ಹೌದಾ? ನೋಡಿ ಫಸ್ಟು ಹಂಗೆ ಹಿಂಗೆ ಮಾಡ್ಕೊಂಬಿಟ್ಟು ಮತ್ತೆ ನೋಡಿ ಹಂಗೆ ಮಾಡ್ತಾ ಇರಬೇಕು. ನೋಡಿ ಹಂಗೆ ನಮ್ಮಮ್ಮ ಮಾಡ್ತಾವ್ರೆ ನೋಡಿ, ಆ ಥರ ಹಂಗೆ ನೋಡ್ರಿ. ಇವಾಗ ಸ್ವಲ್ಪ ಅದು ಸ್ವಲ್ಪ ಮಾಡ್ಕೊಂಬಿಟ್ಟು ಬಾಲ್ ಮಾಡಬೇಕು. ಬಾಲ್ ನೋಡಂಗೆ ರಾಗಿ ಬಾಲು ಹಾಕೋತೈತೆ. ರಾಗಿ ಮುದ್ದೆ ನೋಡ್ರಿ ಬಾಲ್ ಥರ ಆಗೋಯ್ತು ನೋಡಿ. ಹಾಟ್ ಬಾಕ್ಸ್ ನೋಡಿ, ಇನ್ನೊಂದು ರೌಂಡ್ ಥರ. ನೋಡಿ ಈ ಥರ ರಾಗಿ ಮುದ್ದೆ ಮಾಡ್ಕೊಂಡು ನಾನು ಪಕ್ಕದಲ್ಲಿ ಹಾಟ್ ಬಾಕ್ಸ್ ಐತಲ್ಲ ಅದೆಲ್ಲ ಹಾಕಿಟ್ಕೊಂಡ್ಬಿಡ್ತೀನಿ. ಹಾಟ್ ಬಾಕ್ಸಲ್ಲಿ ತುಂಬ ಬಿಸಿ ಇರ್ತೈತೆ. ನಾನು ಸ್ವಲ್ಪ ಲೇಟಾಗಿ ತಿಂದ್ರೂ ಬಿಸಿ ಇರ್ತೈತೆ ಮುದ್ದೆ. ಹಂಗೆ ನಾನು ನೋಡ್ಕೊತೀನಿ. ಇದು ರಾಗಿ ಪಾಲ್ ಇದು ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಮೂರೇ ಮುದ್ದೆ ನೋಡಿದ್ರೆ ನಮ್ಮಮ್ಮ ರಾಗಿ ಮುದ್ದೆ ಮಾಡಿದ್ರು. ಇಲ್ಲಿ ಬಂದು ಕುಶನ್ಗೆ ನಾನು ಅಲ್ಲಿ ನೋಡಿದ್ರಲ್ಲ ವೀಡಿಯೋದಲ್ಲಿ, ಅಲ್ಲಿದ್ನಲ್ಲ ಅಡುಗೆ ಮನೆಯಲ್ಲಿ, ಅಲ್ಲೇ ಬಂದಿದ್ನು. ಓದ್ಕೊಳೋದೇ ಇಲ್ಲ ಅವನು, ನಿದ್ರೇ ಓದ್ಕೊಳೋದು. ಸೊ ಅವಾಗೆಲ್ಲ ಇಲ್ಲ ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಅವನಲ್ಲೇ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಮತ್ತೆ ಇಲ್ಲಿ ನೋಡಿ ಕರ್ಕೊಂಬಂದಿದ್ದೀನಿ ಅವನು ಓದ್ಸೋಕ್ಕೆ. ನಾನು ಕುತ್ಕೊಂಡು ಓದಿಸಿದ್ರೆ ಚೆನ್ನಾಗಿ ನೀಟಾಗಿ ಓದ್ಕೊತಾನೆ. ಇಲ್ಲಿ ಬಂದು ನಾನು ಏನು ಮಾಡಿದ್ಯಾ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅವನ ಕ್ವಶನ್ ಆನ್ಸರ್ಸ್ ಎಲ್ಲ ಕೇಳ್ತಾ ಇದ್ದೀನಿ. ನೋಡಿ ನೀವು ಹೆಂಗೆ ಆನ್ಸರ್ ಮಾಡ್ತಾನೆ ಹೆಂಗೆ ಅಂತ ಓದಿರೋದು. ಕಬೋರ್ಡ್, ಲಂಚ್ ಬಾಕ್ಸ್, ಬ್ಯಾಗ್. Cloths, cupboard, lunchbox, bag. Cloths, cupboard, lunchbox, bag. ಕಬೋರ್ಡ್ ಅಲ್ಲ ಅದು, ಪಿ ಅಂತ ಹಾಕೋರೆ. ಫುಡ್, ಕಬೋರ್ಡ್, ಲಂಚ್ ಬಾಕ್ಸ್, ಬ್ಯಾಗ್. Choose the correct answer from given option. The dash is a storage place to keep fruits and vegetables fresh. ಇಲ್ಲಿ ಕುಶನ್ಗೆಲ್ಲ ಓದಿಸ್ಬಿಟ್ಟು ಊಟ ಎಲ್ಲ ಇಬ್ಬರಿಗೂ ತಿನ್ನಿಸ್ಬಿಟ್ಟು ನಾನು ಮತ್ತು ಇಲ್ಲಿ ಹೋಗ್ತಾ ಇದ್ದೀರಿ ನಾವು ಬಟ್ಟೆ ತಗೊಂಡ್ಬರೋಕ್ಕೆ. ನೋಡಿ ಇಲ್ಲಿ ಮನೆಯಲ್ಲಿ ರಜೆ ತಗೊಂಡು ಅವ್ರ ಹತ್ರ ಬಿಟ್ಬಿಟ್ಟು ಕಂಪ್ನಿ ಮನೇಲಿ ನಾವು ಅವ್ರ ಹತ್ರ ಆಟ ಆಡ್ಕೊಂಡು ಇಟ್ಟಿರ್ತಾರೆ ಅದನ್ನು. ಮನೇಲಿ ಇನ್ನು ಅವ್ರ ಬಟ್ಲಲ್ಲಿ ಎತ್ಕೊಂಡ್ರೆ ಇನ್ನು ಅವ್ರು ನೋಡೋದು ಬಟ್ಟೆ ನೋಡೋದು ಹೋಗೋದಕ್ಕೆ ಆಗಲ್ಲ ಅಂತ ಇಬ್ಬರೂ ಬರಬೇಕಲ್ಲ. ನಾವು ಕರ್ಕೊಂಡೆಲ್ಲ ಮನೇಲಿ ಬಿಟ್ಬಿಟ್ಟು ಬಂದು ಇಲ್ಲಿ ಹೋಗ್ತಾ ಇದ್ದೀರಿ ನೋಡಿ. ಟೈಮ್ ಒಂದು 7:30 ಆಗೋಗಿತ್ತು. ಆಲ್ಮೋಸ್ಟ್ ಹೋಗ್ತಾ ಇದ್ದೀವಿ ಇಬ್ಬರು. ನಾವು ಹೋಗೋಷ್ಟಲ್ಲೇ ಆಲ್ಮೋಸ್ಟ್ ಒಂದು ಸ್ವಲ್ಪ ಅಂಗಡಿ ಕ್ಲೋಸ್ ಆಗ್ತಾಯಿತ್ತು. ಬಟ್ಟೆ ಅಂಗಡಿ ಮಾತ್ರ ತೆಗೆದಿದ್ರು, ಬೇರೆ ಹೂವು ಎಲ್ಲ ತೊಗೊಬೇಕಾಗಿತ್ತು, ಅದೆಲ್ಲ ಕ್ಲೋಸ್ ಆಗೋಗಿತ್ತು. ಲೇಟ್ ಆಗೋಯ್ತು ಬಂದಿದ್ದು. ಆಮೇಲೆ ಮೆಸ್ಸಿನ ಹೂವನ್ನು ತೊಗೊಂಡ್ಬರೋಕ್ಕೆ ಮೆಸ್ಸಿನಲ್ಲಿ ಹೋಗಿದ್ರು. ನಾನು ಹೋಗಿಲ್ಲ, ನಮ್ಮ ಮನೆಯವರು ಹೋಗಿ ಹೂವು ಎಲ್ಲ ಅವತ್ತು ನಾವು ಬಟ್ಟೆ ತೊಗೊಂಡು ಮಾತ್ರ ಡಿ ಮಾರ್ಟ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದರು ಮನೆಗೆ. ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ ಇಬ್ಬರೂ. ಕಾರಲ್ಲಿ ಹೋದರೆ ಎಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅದೇ ಟೈಮ್ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ನಾವು ಬೈಕಲ್ಲಿ ಹೋಗಿ ಬೈಕಲ್ಲೇ ಹೋದ್ರೆ ನಾವು ನೋಡಿ ಇಲ್ಲಿ ಬಟ್ಟೆ ಎಲ್ಲ ನೋಡ್ತಾ ಇದ್ದೀರಿ ಬಂದು. ಕುಶನ್ಗೆ ಬೇಗ ಸೆಲೆಕ್ಟ್ ಮಾಡ್ಕೊಂಡ್ರಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇವೇ ಕಿಯಾನಾಗು ಮತ್ತು ಕುಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ದು. ನಾನು ತಗೊಂಡೆ, ನಮ್ಮ ಮನೆಯವರು ತಗೊಂಡ್ರು ಬಟ್ಟೆ. ನಮ್ಮಿಬ್ಬರದ್ದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು, ಅವರಿಬ್ಬರದ್ದು ವೀಡಿಯೋ ಮಾಡಿಕೊಂಡೆ. ನೋಡಿ ಇವೇ ಬಟ್ಟೆಗಳೇ ನಾನು ತಗೊಂಡಿದ್ದು. ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಪ್ಲೀಸ್ ಶೇರ್ ಮಾಡಿ. ನನಗೆ ಇನ್ನು ಮುಂದೆ ಹೋಗೋಕ್ಕೆ ನೀವು ನಂಗೆ ಸಪೋರ್ಟ್ ಮಾಡಿ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮನ್ನೆಲ್ಲ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ವೀಡಿಯೋಸ್ ಎಲ್ಲ ನೋಡಿ, ಶಾರ್ಟ್ಸು ವೀಡಿಯೋಸ್ ಎಲ್ಲ ನೋಡಿ, ಲೈವ್ ಮಾಡ್ತೀನಿ, ಲೈವ್ ನೋಡಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಇರಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಯೂಟ್ಯೂಬ್